4 GB DDR4 2400 ಮೆಗಾಹರ್ಟ್ಸ್ ರ್ಯಾಮ್. ಇದು ಒನ್ ಸ್ಟಿಕ್ ಆಯ್ತು. ಇದನ್ನ ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಇನ್ನೊಂದು ಬಾಕ್ಸ್ ಓಪನ್ ಮಾಡೋಣ. ಇದು ಕೂಡ 4 GB 2400 ಮೆಗಾಹರ್ಟ್ಸ್ ರ್ಯಾಮ್. ಸೊ ನಾನು ಯಾಕೆ ಎರಡು ರ್ಯಾಮ್ ಸ್ಟಿಕ್ ತಗೊಂಡೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೇಮ್ ಟು ಸೇಮ್, ಒಂದೇ ಕಂಪನಿ, ಒಂದೇ ಕೆಪಾಸಿಟಿ ಅಂಡ್ ಫ್ರೀಕ್ವೆನ್ಸಿ ಅಂದ್ರೆ ಮೆಗಾಹರ್ಟ್ಸ್ ಕೂಡ ಸೇಮ್. ಪ್ರತಿ ಒಂದು A to Z ಎಲ್ಲ ಸೇಮ್. ನಾನು ಯಾಕೆ ಈ ತರ ಮಾಡಿದೆ ನೆಕ್ಸ್ಟ್ ಹೇಳ್ತೀನಿ. ಒಂದು ಪ್ರಾಪರ್ ಗೇಮಿಂಗ್ ಹೆಡ್ಫೋನ್ ವಿತ್ RGB, ಜೆಬ್ರಾನಿಕ್ಸ್ ಅವರ ಕೀಬೋರ್ಡ್ ಮತ್ತೆ ಮೌಸ್ ಅದು ಕೂಡ RGB. ಇದು ಸುಮ್ನೆ ಸೈಡ್ಗೆ ಒಂದು ಇಯರ್ಫೋನ್ಸ್. ಲಾಸ್ಟ್ ನನ್ನ ಕನ್ಸು ಒಂದು RGB ಕಂಡೆನ್ಸರ್ ಮೈಕ್. ಇದೆಲ್ಲ ಏನಿದೆ ನನ್ನ PC-ಗೆ ಒಂದು ಎನ್ಹಾನ್ಸ್ಮೆಂಟ್ ಅನ್ನೋದನ್ನ ಕೊಟ್ಟಿದೆ. ಚಿಕ್ಕ ಹುಡುಗ ಬೇರೆ ಯೂಟ್ಯೂಬರ್ಸ್ ನ ನೋಡ್ಕೊಂಡು ಅವ್ರ ಹತ್ರ ಅದಿದೆ ಇದಿದೆ ಅಂತ ಕನ್ಸ್ ಕಾಣ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಆಮೇಲೆ ಒಂದು ಟೈಮ್ ಅಲ್ಲಿ ರಿಯಲೈಸ್ ಆಗಿ ಓಕೆ ನನಗೂ ಆ ತರ ಮಾಡಕ್ ಕೆಪಾಸಿಟಿ ಇದೆ ಅಲ್ವಾ ಅಂತ ಅರ್ಥ ಮಾಡ್ಕೊಂಡು ಒಂದು ಕನ್ಸ್ನ ಕಾಣ್ತಾನೆ. ನಾನು ಒಂದಿನ ಆ ತರ ಕುತ್ಕೋಬೇಕು, ಮೈಕ್ ಮುಂದೆ ಮಾತಾಡ್ಬೇಕು. ಅಂಡ್ ಇವತ್ತು ಅದು ಕಂಪ್ಲೀಟ್ ಆಗಿದೆ. ಆಲ್ ರೈಟ್, ನಾನು ಮೊದಲೇ ಹೇಳಿದೆ ಇವತ್ತಿನ ಕಂಟೆಂಟ್ ಬಗ್ಗೆ. ಸೊ ತಮ್ಮನೇಲಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ನಾನು ಇಂಟ್ರೋದಲ್ಲೂ ನಿಮ್ಗೆ ಹೇಳಿದೆ ಅಲ್ಲ, ಒಂದು ಗೇಮಿಂಗ್ PC ಅಂತ ಬಂದಾಗ ಅಥವಾ ಸೆಟಪ್ ಅಂತ ಬಂದಾಗ ರ್ಯಾಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಜಾಸ್ತಿ ರ್ಯಾಮ್ ನಿಮ್ಮ ಹತ್ರ ಇದೆಯೋ, ಯಾವ ಚಾನಲ್ ಅಲ್ಲಿ ನೀವು ರ್ಯಾಮ್ ನ ಯೂಸ್ ಮಾಡ್ತಿದ್ದೀರೋ ಎಲ್ಲ ಮ್ಯಾಟರ್ ಆಗುತ್ತೆ. ಸೊ ಅದೆಲ್ಲ ನಾನು ಇವತ್ತು ಬೇಗ ಬೇಗ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂಡ್ ನನ್ನ ಹೊಸ ರ್ಯಾಮ್ ನಾನು ನಿಮಗೆ ತೋರಿಸ್ತೀನಿ. ಸೊ ನಾನು ಆಲ್ರೆಡಿ ನನ್ನ PC-ಲಿ 4 GB ರ್ಯಾಮ್ ಯೂಸ್ ಮಾಡ್ತಿದ್ದೆ. ನನ್ನ PC-ಲಿ ಆಲ್ರೆಡಿ 4 GB ರ್ಯಾಮ್ ರನ್ ಆಗ್ತಾ ಇದೆ. ಬಟ್ 4 GB ರ್ಯಾಮ್ ಇಟ್ಸ್ ನಾಟ್ ಎನಫ್. ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ನಾನು ಗೇಮಿಂಗ್ ಅಂತ ಬಂದಾಗ ಅಥವಾ ಸ್ಟ್ರೀಮಿಂಗ್ ಅಂತಾನು ಬಂದಾಗ, ಸೊ ನನ್ನ ಪರ್ಪಸ್ ಅದೇ ಇರೋದು. ಇನ್ ಫ್ಯೂಚರ್ ನಾನು ಇದೆಲ್ಲ ಸೆಟಪ್ ಮಾಡ್ತಿರೋದೇ ಅದಕ್ಕೆ. ಫ್ಯೂಚರ್ ಅಲ್ಲಿ ಐ ವಾಂಟ್ ಟು ಡೂ ಸಮ್ ಲೈವ್ ಸ್ಟ್ರೀಮ್ಸ್. ಅದು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಲೈವ್ ಸ್ಟ್ರೀಮ್ಸ್ ನಾನು ಮಾಡ್ಲೇಬೇಕು ಅನ್ನೋದು ನನ್ನ ಡ್ರೀಮ್ ಆಗಿದೆ. ಸೊ ಎಸ್, ಅದೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾನು ಇದೆಲ್ಲ ಪರ್ಚೇಸ್ ಮಾಡ್ತಾ ಇರೋದು, ಇದನ್ನೆಲ್ಲ ಕಲೆಕ್ಟ್ ಮಾಡ್ತಾ ಇರೋದು, ಸೇವಿಂಗ್ ಮಾಡ್ತಾ ಇರೋದು. ಬಿಕಾಸ್ ತುಂಬಾ ಕಷ್ಟ ಆಗುತ್ತೆ ಬಿಟ್ ಬೈ ಬಿಟ್ ಹೋಗೋದು. ಇಟ್ಸ್ ನಾಟ್ ಒಂದೇ ಶಾರ್ಟ್ ಅಲ್ಲಿ ನೀವು ಈ ತರ ಸೆಟಪ್ ಆಗಿರ್ಬೋದು ಇದೆಲ್ಲ ಮಾಡ್ಕೊಂಡ್ಬಿಡ್ತೀನಿ ಅಂತ ನೋ ವೇ, ಚಾನ್ಸೇ ಇಲ್ಲ ಅದು. ಸೊ ಎಸ್, ಆಲ್ರೆಡಿ ನಾನು 4 GB ರ್ಯಾಮ್ ಯೂಸ್ ಮಾಡ್ತಿದ್ದೆ, ಬಟ್ ಅದು ಸಿಂಗಲ್ ಚಾನೆಲ್ ರನ್ ಆಗ್ತಾ ಇತ್ತು. ನಾನು ಆಲ್ರೆಡಿ ನಿಮ್ಗೆ ಹೇಳಿದೀನಿ ಪ್ರೀವಿಯಸ್ ಎಷ್ಟೊಂದು ವಿಡಿಯೋಸ್ ಅಲ್ಲಿ, ನನ್ನ ಮದರ್ ಬೋರ್ಡ್ ಬಂದು ತುಂಬಾ ಈ ಕಡೆ ಲೋ ಲೆವೆಲ್ಲು ಅಲ್ಲ, ಈ ಕಡೆ ಹೈ ಲೆವೆಲ್ಲು ಅಲ್ಲ, ಮಿಡ್ ರೇಂಜ್ ಮದರ್ ಬೋರ್ಡ್ ನಂದು. ಸೊ ನನ್ನ ಪ್ರೊಸೆಸರ್ ಕೂಡ ಇಂಟೆಲ್ ಅವ್ರದ್ದು i3 8100 ಪ್ರೊಸೆಸರ್. ಅದು ಮೋಟೊರೇಡ್ ಕನ್ನಡದಲ್ಲಿ ನಾನು ಸೆಟಪ್ ಮಾಡಿದ್ದೆ. ಅದು ಬಿಟ್ರೆ ಯಾವ ಗ್ರಾಫಿಕ್ ಕಾರ್ಡ್ ನನ್ನ ಹತ್ರ ಇಲ್ಲ. ಬಿಕಾಸ್ ನಾನೇನ್ ಪ್ರೊಸೆಸರ್ ಯೂಸ್ ಮಾಡ್ತಾ ಇದ್ದೀನಿ, ಇಂಟೆಲ್ i3 1800 ಪ್ರೊಸೆಸರ್. ಅದರಲ್ಲೇ ಇಂಟಿಗ್ರೇಟೆಡ್ ಗ್ರಾಫಿಕ್ಸ್ ಇದೆ, ಇಂಟೆಲ್ UHD ಗ್ರಾಫಿಕ್ಸ್ 630 ಅಂತ. ಸೊ ಫಸ್ಟ್ HD ಇತ್ತು, ಈಗ ಅದು ಅಪ್ಗ್ರೇಡ್ ಆಗಿದೆ UHD ಅಂತ. ಸೊ ಅಂದ್ರೆ HD ಗಿಂತ ಒಂದು ಲೆವೆಲ್ ಜಾಸ್ತಿ. 2400 ಮೆಗಾಹರ್ಟ್ಸ್ ಇದೆ. ನಾನು 4 GB DDR4 ಎರಡು ರ್ಯಾಮ್ ಸ್ಟಿಕ್ ನ ಪರ್ಚೇಸ್ ಮಾಡಿದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು ನನ್ನ ಕೈಯಲ್ಲಿ ಇವಾಗ ಎರಡು ರ್ಯಾಮ್ ಸ್ಟಿಕ್ ಇದೆ. ಸೊ ಡಾಲ್ಗಿಕ್ಸ್ ಅವರ ಬ್ರ್ಯಾಂಡ್. ಇನ್ನೊಂದೇನು ಅಂದ್ರೆ ಮೇಡ್ ಇನ್ ಇಂಡಿಯಾ, ಇಂಡಿಯನ್ ಬ್ರ್ಯಾಂಡ್ ಇದು. ಓಮ್ ನ್ಯಾಮೋಟೆಕ್ ಒಂದು ಇಂಡಸ್ಟ್ರಿ ಇದೆ, ಅವರು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅಂಡ್ ಡಾಲ್ಗಿಕ್ಸ್ ಅಲ್ಲೇ ಎರಡು ಸಬ್ ಬ್ರ್ಯಾಂಡ್ ಇದೆ, ಒಂದು ನಾರ್ಮಲ್ ಡಾಲ್ಗಿಕ್ಸ್, ಇನ್ನೊಂದು ಡಾಲ್ಗಿಕ್ಸ್ ಗೋಲ್ಡ್ ಅಂತ ಬರುತ್ತೆ. ಸೊ ನಾರ್ಮಲ್ ಅಲ್ಲಿ ನಿಮಗೆ ಜಸ್ಟ್ 1 year ವಾರಂಟಿ ಬರುತ್ತೆ, ಬಟ್ ನಾನ್ ಪರ್ಚೇಸ್ ಮಾಡಿದ್ದು ಗೋಲ್ಡ್ ವರ್ಷನ್. ಸೊ ಐ ಮೀನ್ ನಿಮ್ಗೆ ನಾರ್ಮಲ್ ವರ್ಷನ್ ತಗೊಂಡ್ರೆ ನಿಮ್ಗೆ ಈ ತರ ಕಾರ್ಡ್ಬೋರ್ಡ್ ಪ್ಯಾಕಿಂಗ್ ಬರಲ್ಲ. ಜಸ್ಟ್ ಈ ತರ ಒಳಗಡೆ ಏನಿದೆ ಒಂದು ಪ್ಲಾಸ್ಟಿಕ್ ವ್ರಾಪ್ ಮಾಡಿ ಕೊಟ್ಬಿಡ್ತಾರೆ.
ಸೊ ಅದಷ್ಟೊಂದು ಸೇಫ್ಟಿನೂ ಇರಲ್ಲ ಏನಿರಲ್ಲ. ಬಟ್ ಗೋಲ್ಡ್ ಅಂತ ಬಂದಾಗ ಒಂದು ಸ್ಪೆಷಲ್, ಒಂದು ಏನಂತಾರೆ ಪ್ರೀಮಿಯಂ ಕ್ವಾಲಿಟಿ. ಸೊ ಇನ್ನು ಅನ್ಬಾಕ್ಸ್ ಕೂಡ ಮಾಡಿಲ್ಲ ನಾನು, ಹಂಗೆ ಇಟ್ಕೊಂಡಿದ್ದೀನಿ. ಬಂದಿದ ತಕ್ಷಣನೇ ವಿಡಿಯೋ ಮಾಡ್ತಾ ಇದೀನಿ ನಾನು. ಐ ಡೋಂಟ್ ನೋ, ಬಿಕಾಸ್ ಪಿ ಸಿ ಹೇಳಿದ್ನಲ್ಲ, ಒಂದು ಡ್ರೀಮ್ ನನಗಿದು. ಸೆಟಪ್ ಮಾಡ್ಕೊಳ್ಳೋದು ಎಲ್ಲ ಒಂದು ಡ್ರೀಮ್. ಸೊ ಈ 8 GB ನಾನು ಹಾಕ್ದಾಗ ನನ್ನ ಪಿ ಸಿ ಇನ್ನೂ ಫಾಸ್ಟ್ ಆಗುತ್ತೆ, ಇನ್ನೂ ಕೇಪಬಲ್ ಆಗುತ್ತೆ. ಸೊ ಎಸ್, ಖುಷಿ ಇದೆ. ಒಂದೊಳ್ಳೆ ಅಪ್ಗ್ರೇಡ್ ತಗೋತಾ ಇದೀನಿ ನನ್ನ ಪಿ ಸಿಗೆ ಅಂತ. ಒಂದು ಕಂಡೆನ್ಸರ್ ಮೈಕ್ ಆಯ್ತು, ಹೆಡ್ಫೋನ್ ಅಲ್ಲಿದೆ, ಕೀಬೋರ್ಡ್ ಇದೆ, RGB ಕೀಬೋರ್ಡ್ ಇದೆ, RGB ಮೌಸ್ ಇದೆ. ಐ ಆಮ್ ಫೀಲಿಂಗ್ ಲಕ್ಕಿ, ಐ ಆಮ್ ಫೀಲಿಂಗ್ ಪ್ರೌಡ್ ಆಫ್ ಮೈ ಸೆಲ್ಫ್. ಏನೋ ಒಂದು ಅಚೀವ್ ಮಾಡಿದೀನಿ, ಒಂದು 50% ಅಂತ. ಸೊ ಇದನ್ನೆಲ್ಲ ಯೂಸ್ ಮಾಡಿ ನಿಮ್ಗೆ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ಬೋದು ನಾನು. ಸೊ ಎಸ್, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಅನ್ಬಾಕ್ಸಿಂಗ್ ಮಾಡೋಣ. ಅಂಡ್ ಸ್ವಲ್ಪ ಇಂಪಾರ್ಟೆಂಟ್ ವಿಷಯಗಳಿದೆ ಹೇಳೋದು, ಅದನ್ನ ಹೇಳ್ತಾ ಹೋಗ್ತೀನಿ. ಸೊ ಎಸ್, ರ್ಯಾಮ್ದು ಅನ್ಬಾಕ್ಸಿಂಗ್ ಅಂತ ಬಂದಾಗ ಓಕೆ, ಈಸಿಯಾಗಿ ಬಂದ್ಬಿಡ್ತು. ಮೇಗಡೆ ಸೀಲ್ ಇತ್ತು, ಆ ಸೀಲ್ ನ ಬ್ರೇಕ್ ಮಾಡಿದೆ. ಬ್ರೇಕ್ ಮಾಡಿದ ತಕ್ಷಣ ಒಳಗಡೆ ಇನ್ನೊಂದು ಪ್ಯಾಕೇಜಿಂಗ್ ಬಂತು. ಲಿಟ್ರಲಿ ನಾನು ಹೇಳಿದ್ನಲ್ಲ, ಗೋಲ್ಡ್ ಅಂತ ಬಂದಾಗ ಒಂದು ಸಪ್ರೇಟ್ ಲೆವೆಲ್ ಪ್ರೀಮಿಯಂನೆಸ್ ಇರುತ್ತೆ ಅಂತ. ಪ್ಯಾಕಿಂಗ್ ಎಷ್ಟು ಚೆನ್ನಾಗಿದೆ ರ್ಯಾಮ್ದು ಅಂದ್ರೆ, ಫುಲ್ ಪ್ಲಾಸ್ಟಿಕ್ ಕವರ್ ಆಗಿದೆ ಇದು, ನೀವು ನೋಡ್ಬೋದು. ಫುಲ್ ಪ್ಲಾಸ್ಟಿಕ್ ಅಲ್ಲಿ ಒಂದು ಬಾಕ್ಸ್ ತರ ಮಾಡಿಕೊಟ್ಟಿದ್ದಾರೆ. ಎಸ್, ದಿಸ್ ದ ರ್ಯಾಮ್. 4GB DDR4 2400 MHz ರ್ಯಾಮ್. ಇದು ಒನ್ ಸ್ಟಿಕ್ ಆಯ್ತು, ಇದನ್ನ ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಇನ್ನೊಂದು ಬಾಕ್ಸ್ ಓಪನ್ ಮಾಡೋಣ. ಇದು ಕೂಡ 4GB 2400 MHz ರ್ಯಾಮ್. ಸೊ ನಾನು ಯಾಕೆ 2 ರ್ಯಾಮ್ ಸ್ಟಿಕ್ ತಗೊಂಡೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೇಮ್ ಟು ಸೇಮ್, ಒಂದೇ ಕಂಪನಿ, ಒಂದೇ ಕೆಪಾಸಿಟಿ ಅಂಡ್ ಫ್ರೀಕ್ವೆನ್ಸಿ, ಅಂದ್ರೆ ಮೆಗಾಹರ್ಟ್ಸ್ ಕೂಡ ಸೇಮ್. ಪ್ರತಿ ಒಂದು A to Z ಎಲ್ಲ ಸೇಮ್. ನಾನು ಯಾಕೆ ಈ ತರ ಮಾಡಿದೆ ನೆಕ್ಸ್ಟ್ ಹೇಳ್ತೀನಿ. ಈ ಪೋರ್ಷನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಬೇಗ ಹೇಳ್ತೀನಿ, ಕ್ಲಿಯರ್ ಆಗಿ ಹೇಳ್ತೀನಿ. ನೀವೊಂದು ರ್ಯಾಮ್ ನ ಯೂಸ್ ಮಾಡ್ತಿದ್ದೀರಾ ಪಿ ಸಿಲಿ ಅಂದ್ರೆ ಅದು ಸೇಮ್ ಕೆಪಾಸಿಟಿ ಇರಬೇಕು. ಕೆಲವೊಂದು ಮದರ್ ಬೋರ್ಡ್ ಅಲ್ಲಿ ಬರೀ ಒಂದೇ ಸ್ಲಾಟ್ ಇರುತ್ತೆ, ರ್ಯಾಮ್ ಹಾಕೊಳಕ್ಕೆ ಒಂದೇ ಸ್ಲಾಟ್ ಇರುತ್ತೆ. ಇನ್ನ ಒಂದು ಇದರ ನಾನೇ ಯೂಸ್ ಮಾಡ್ತಿದ್ದೀನಿ, ಮಿಡ್ ರೇಂಜ್ ಮದರ್ ಬೋರ್ಡ್ ಗಳಲ್ಲಿ ಒಂದು 3 ಇರುತ್ತೆ. 3 ಡೌಟು, 3 ಇರಲ್ಲ, 3 ಅಷ್ಟೊಂದಿರಲ್ಲ, ಬಿಕಾಸ್ 2 ಡ್ಯೂಯಲ್ ಚಾನೆಲ್ ರನ್ ಆಗೋದು ಅದು. ಸೊ 2 ರ್ಯಾಮ್ ಸ್ಲಾಟ್ ಇರುತ್ತೆ. ಅಂಡ್ ಇವಾಗ ಬರ್ತಿರೋ ಲೇಟೆಸ್ಟ್ ಮದರ್ ಬೋರ್ಡ್ ಅಲ್ಲಿ, ಅಂದ್ರೆ ಪವರ್ಫುಲ್ ಮದರ್ ಬೋರ್ಡ್ಸ್ ಅಲ್ಲಿ 4 ರ್ಯಾಮ್ ಸ್ಲಾಟ್ಸ್ ಇರುತ್ತೆ. ಇನ್ನೊಂದು ಸರ್ವರ್ಸ್ ಯೂಸ್ ಮಾಡುವಾಗ ಬಿಗ್ ಇಂಡಸ್ಟ್ರೀಸ್ ಯೂಸ್ ಮಾಡ್ತಾರಲ್ಲ, ಅಂತವ್ರಿಗಂತೂ ಒಂದು ಸಪರೇಟ್ ಅದಕ್ಕೆ ಒಂದು ಸಪರೇಟ್ ಮದರ್ ಬೋರ್ಡ್ ಇದೆ. ಅದ್ರಲ್ಲಂತೂ 4 ಅಥವಾ ಒಂದು 20, ಒಂದೇ ಮದರ್ ಬೋರ್ಡ್ ಅಲ್ಲಿ 20-30 ರ್ಯಾಮ್ ಹಾಕ್ಬೋದೇನೋ, ಆ ತರ ಎಲ್ಲ ಮದರ್ ಬೋರ್ಡ್ ಗಳಿವೆ. ರ್ಯಾಮ್ ಸ್ಟಿಕ್ ಅಂತ ಬಂದಾಗ ಲಾಂಗ್ DIMM ತಗೋಬೇಕಾಗತ್ತೆ ನೀವು. ಲ್ಯಾಪ್ಟಾಪ್ ದ ಸಪರೇಟ್, ಡೆಸ್ಕ್ಟಾಪ್ ದ ಸಪರೇಟ್. ಅಂಡ್ ನಾನು ಯಾಕೆ 2 ತಗೊಂಡೆ? ನೀವು ನನಗೆ ಕ್ವಶನ್ ಮಾಡ್ಬೋದು, ಅಲ್ಲ ಗುರು, ನಿನ್ ಹತ್ರ ಆಲ್ರೆಡಿ ಒಂದು ರ್ಯಾಮ್ ಸ್ಟಿಕ್ 4GB ಇದೆ ಅಂಡ್ ನೀನ್ ಹೇಳ್ತಿದ್ಯಾ ನಿನ್ ಹತ್ರ ಇರೋ ರ್ಯಾಮ್ ಸ್ಟಿಕ್ ಇವಾಗ ನೀನೇ ಹೊಸ ತಗೊಂಡಿದ್ಯಾ, ಸೇಮ್ ಸ್ಪೆಸಿಫಿಕೇಶನ್ಸ್, 4GB DDR4 2400 MHz. ನೀನ್ ಇನ್ನೊಂದು ರ್ಯಾಮ್ ಸ್ಟಿಕ್ ತಗೊಂಡು ಅದನ್ನ 8GB ಮಾಡ್ಕೋಬಹುದಿತ್ತಲ್ವಾ? ಸಿ, ನಾನು ಯಾಕೆ ಅದನ್ನ ಹೊಸ ತಗೊಂಡೆ ಅಂದ್ರೆ, ಇವಾಗ ನನ್ನ ಹತ್ರ ಇರೋ ರ್ಯಾಮ್ ಸ್ಟಿಕ್ ದೇ ಡಿಫ್ರೆಂಟ್ ಕಂಪನಿ, ಅಂಡ್ ಇವಾಗ ನಾನ್ ತಗೊಂಡಿರೋ ರ್ಯಾಮ್ ಸ್ಟಿಕ್ ಡಿಫ್ರೆಂಟ್ ಕಂಪನಿ. ಓಕೆ, ನಾನು ಯೂಸ್ ಮಾಡ್ಬೋದು, ಕಂಪನೀಸ್ ಬೇರೆ, ಬಟ್ ಸ್ಪೆಸಿಫಿಕೇಶನ್ ಸೇಮ್. ಹೌದು, ನಾನು ಮಾಡ್ಬೋದು, ಬಟ್ ಇದು ನನ್ನ ಪರ್ಸನಲ್ ಒಪಿನಿಯನ್. ಬೇರೆಯವ್ರು ಯಾವ ತರ ತಗೋತಾರೋ ನನಗೆ ಗೊತ್ತಿಲ್ಲ. ನಾನೊಂದು ಸೆಟಪ್ ಮಾಡಿದಾಗ ಎಲ್ಲ ಹೊಸದಾಗಿರ್ಬೇಕು ಅನ್ನೋದು ನನ್ನೊಂದು ತಲೆಯಲ್ಲಿತ್ತು. ಸೊ ನಾನು ಯೂಸ್ ಮಾಡ್ತಾ ಇದ್ದೀನಿ ಡಾಲ್ಗಿಕ್ಸ್ ರ್ಯಾಮ್ ಅಂತ ಬಂದಾಗ, ನಾನು ಅದನ್ನ ಓಪನ್ ಮಾಡಿ ನೋಡಿದಾಗ 2 ಒಂದೇ ಸ್ಟಿಕ್ ಇರಬೇಕು. ಸೊ ನನಗೆ ಅದೇನೋ ಗೊತ್ತಿಲ್ಲ, ಓಕೆ ತಗೋತಾ ಇದ್ದೀನಿ, ಜಾಸ್ತಿ ಇನ್ವೆಸ್ಟ್ ಮಾಡ್ಬಿಟ್ಟು ಈಕ್ವಲ್ ಆಗಿ ಇಟ್ಬಿಡೋಣ. ಬಿಕಾಸ್ ಬೇರೆ ಬ್ರ್ಯಾಂಡ್ದು ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಡಿಫ್ರೆನ್ಸ್ ಇರುತ್ತೆ. ಐ ಮೀನ್ ಇಂಟರ್ನಲ್ ಸೇಮ್ ಇರ್ಬೋದು, ಬಟ್ ಕೆಲವೊಂದು ಡಿಫ್ರೆಂಟ್ ಇರುತ್ತೆ. ಪವರ್ ಯೂಸೇಜ್ ಇರ್ಬೋದು, ಅಥವಾ
ಔಟ್ಪುಟ್ ಇರ್ಬೋದು, ಕೆಲವೊಂದು ಡಿಫ್ರೆನ್ಸಸ್ ಇರುತ್ತೆ. ರ್ಯಾಮ್ ಅಂತ ಬಂದಾಗ ರನ್ ಆಗ್ತಾ ಇರೋದು DDR5. ಸೊ DDR5 ಮಾಡೆಲ್ಸ್ ಈಗ ಲೇಟೆಸ್ಟ್ ರ್ಯಾಮ್ ಸ್ಟಿಕ್ಸ್. ಬಟ್ DDR4 ನಂದು ನಾನು ಹೇಳಿದ್ನಲ್ಲ, ಈ ಕಡೆ ಲೋನು ಅಲ್ಲ, ಈ ಕಡೆ ಹೈಯೂ ಅಲ್ಲ, ನಂದು ಮಿಡ್ ರೇಂಜ್ ಪವರ್ಡ್ PC ನಂದು. ಸೊ DDR4 ಸಪೋರ್ಟ್ ಆಗುತ್ತೆ. ಅಗೇನ್ ಎರಡಾಗಿ ತಗೊಂಡೆ, ಒಂದೇ ತಗೋಬೋದಿತ್ತಲ್ಲ, ಅದಕ್ಕೆ ಆನ್ಸರ್ ಸಿಕ್ತು. ಇನ್ನೊಂದು, ನಾನು ಬರೀ ಒಂದೇ ರ್ಯಾಮ್ ಸ್ಟಿಕ್ ತಗೋತೀನಿ, ನನ್ನ ಮದರ್ ಬೋರ್ಡ್ ಅಲ್ಲಿ ಒಂದೇ ರ್ಯಾಮ್ ಹಾಕ್ತೀನಿ 4GB ರ್ಯಾಮ್ದು. ಈಗ ನನ್ನ ಸಿಚುಯೇಷನ್ ಅದೇ ಆಗಿರೋದು. ಈಗ ನನ್ನ ಕ್ಯಾಬಿನೆಟ್ ಅಲ್ಲಿ ಬರೀ ಒಂದೇ, ಅಂದ್ರೆ ನನ್ನ ಮದರ್ ಬೋರ್ಡ್ ಅಲ್ಲಿ ಒಂದೇ ರ್ಯಾಮ್ ಸ್ಟಿಕ್ ಇರೋದು, ಇನ್ನೊಂದು ರ್ಯಾಮ್ ಸ್ಲಾಟ್ ಖಾಲಿ ಹೊಡಿತಾ ಇದೆ. ಸೊ ಆ ಸಿಚುಯೇಷನ್ ಅಲ್ಲಿ ಏನಾಗುತ್ತೆ, ಈಗ ನೀವು ಈಗ ಇವಾಗ 4GB ಪ್ಲಸ್ 4GB, ಇಲ್ಲೇ ನಿಮ್ಗೆ 8GB ರ್ಯಾಮ್ ಆಯ್ತು. ಸೊ ಎರಡಾಗಿ ತಗೋಬೇಕು, ನಾನು ಬರೀ ಒಂದೇ 8GB ಸ್ಟಿಕ್ ತಗೊಂಡು ಹಾಕ್ಬಿಡ್ತೀನಿ, ಹಾಕೊಳ್ಳಿ, ಪರ್ಫಾರ್ಮೆನ್ಸ್ ಅಲ್ಲಿ ಒಂಚೂರು ಡಿಫ್ರೆನ್ಸ್ ಆಗಲ್ಲ. ಬಟ್ ಅದು ಸಿಂಗಲ್ ಚಾನೆಲ್ ಅಲ್ಲಿ ರನ್ ಆಗುತ್ತೆ. ಈಗ ನಂದು ಮದರ್ ಬೋರ್ಡ್ ಅಲ್ಲಿ ಬರೀ 2 ಸ್ಲಾಟ್ ಇದೆ. ಸೊ ಈ 2 ರ್ಯಾಮ್ ನಾನು ಹಾಕಿದ್ರೇನೆ ನನ್ನ PC ಡ್ಯುಯಲ್ ಚಾನೆಲ್ ರನ್ ಆಗೋದು. ಈಗ ನನ್ನ PC ರನ್ ಆಗ್ತಾ ಇರೋದು ಸಿಂಗಲ್ ಚಾನೆಲ್ ಅಲ್ಲಿ. ಸೊ ಹಳೆ ರ್ಯಾಮ್ ನ ತೆಗೆದುಬಿಟ್ಟು ಹೊಸ 2 ರ್ಯಾಮ್ ನ ಇನ್ಸರ್ಟ್ ಮಾಡ್ತೀನಿ, ಆಗ ಡುವಲ್ ಚಾನೆಲ್ ರನ್ ಆಗುತ್ತೆ. ಏನಪ್ಪಾ ಇದು ಸಿಂಗಲ್ ಚಾನೆಲ್ ಡುವಲ್ ಚಾನೆಲ್ ಅಂತ ಆವಾಗಿಂದ ಹೇಳ್ತಾ ಇದ್ದೀನಿ ರಿಪೀಟೆಡ್ ಆಗಿ. ನೀವು ಸಿಂಗಲ್ ಚಾನೆಲ್ ಅಲ್ಲಿ ಎಷ್ಟೇ ಮ್ಯಾಕ್ಸಿಮಮ್ ರ್ಯಾಮ್ ಹಾಕಿ, ಈಗ ನನ್ನ ಮದರ್ ಬೋರ್ಡ್ ಅಲ್ಲಿ 32GB ರ್ಯಾಮ್ ಅಷ್ಟು ಹಾಕೋಬಹುದು ನಾನು. ಸೊ ಒಂದೇ ಸರಿ ನಾನು 32GB ರ್ಯಾಮ್ ಸ್ಟಿಕ್ ಹಾಕಿದ್ರೆ ಸಿಂಗಲ್ ಚಾನೆಲ್ ರನ್ ಆಗುತ್ತೆ. ಸಿಂಗಲ್ ಚಾನೆಲ್ ರನ್ ಆದಾಗ ಅದು ತುಂಬಾ ಪವರ್ ಕನ್ಸ್ಯೂಮ್ ಆಗುತ್ತೆ. ಇನ್ನೊಂದು, ಪರ್ಫಾರ್ಮೆನ್ಸ್ ಸೇಮ್ ಇರುತ್ತೆ, ಬಟ್ ಪ್ರೆಷರ್ ಜಾಸ್ತಿ ಬೀಳೋದ್ರಿಂದ ರ್ಯಾಮ್ ಸ್ಟಿಕ್ಗೆ, ಬಿಕಾಸ್ ಒಂದೇ ರ್ಯಾಮ್ ಇರೋದು, ಬರೋ ಪ್ರೆಷರ್ ಎಲ್ಲ ಆ ಒಂದು ರ್ಯಾಮ್ ಸ್ಲಾಟ್ಗೆ ಬೀಳುತ್ತೆ, ಇನ್ನೊಂದು ರ್ಯಾಮ್ ಸ್ಲಾಟ್ ಖಾಲಿ ಹೊಡಿತಾ ಇರುತ್ತೆ. ಸೊ ಪ್ರೆಷರ್ ಎಲ್ಲ ಎಲ್ಲಿ ನೀವು ಇನ್ಸೆಟ್ ಮಾಡಿದ್ದೀರಾ ಆ ಸ್ಲಾಟಿಗೆ ಬಿದ್ದಿರುತ್ತೆ. ಸೊ ಕೆಲವೊಂದು ಸರಿ ನಿಮ್ಮ ಪರ್ಫಾರ್ಮೆನ್ಸ್ ಲ್ಯಾಗ್ ಆಗೋ ಸಿಚುಯೇಷನ್ಸ್ ಬರುತ್ತೆ, ನೀವು ಎಷ್ಟೇ ಕೆಪಾಸಿಟಿ ಹಾಕಿ. ಸೊ ಅದೇ ನೀವು ಮ್ಯಾಕ್ಸಿಮಮ್ 32GB ಅಲ್ವಾ, 16+16 ನೀವು 2 ಸ್ಲಾಟ್ ಇದೆ, ಒಂದು ಸ್ಲಾಟ್ ಅಲ್ಲಿ 16GB ರ್ಯಾಮ್, ಸೆಕೆಂಡ್ ಸ್ಲಾಟ್ ಅಲ್ಲಿ 16GB ರ್ಯಾಮ್ ಹಾಕಿದ್ರೆ ಟೋಟಲಿ 32GB ಆಯ್ತು. ಡುವಲ್ ಚಾನೆಲ್ ರನ್ ಆಗ್ತಾ ಇದೆ, ಅಂಡ್ ನಿಮ್ಮ ಪವರ್ ಕನ್ಸಂಪ್ಷನ್ ಏನಿದೆ 2 ರ್ಯಾಮು ತಗೋತಾ ಇದೆ. ಸೊ ಅದು ಅದಕ್ಕದೇ ಅರ್ಥ ಮಾಡ್ಕೊಳ್ಳುತ್ತೆ, ಓಕೆ ನಾನೆಷ್ಟು ಪವರ್ ಕನ್ಸ್ಯೂಮ್ ಮಾಡಬೇಕು, ನೀನೆಷ್ಟು ಪವರ್ ಕನ್ಸ್ಯೂಮ್ ಮಾಡ್ತೀಯ, ಪರ್ಫಾರ್ಮೆನ್ಸ್ ಎಷ್ಟು ಬರಬೇಕು, ಪರ್ಫಾರ್ಮೆನ್ಸ್ ಕ್ಲಿಯರ್ ಆಗಿ ಹೋಗುತ್ತೆ. ಪರ್ಫಾರ್ಮೆನ್ಸ್ ಡುವಲ್ ಚಾನೆಲ್ ರನ್ ಆದ್ರೆ ಡಬಲ್ 1 to ಡಬಲ್ ಕೆಲಸ ಮಾಡುತ್ತೆ. ಈಗ ನಾವು ಡುವಲ್ ಚಾನೆಲ್ ಅಲ್ಲಿ 8GB ರ್ಯಾಮ್ ಹಾಕಿದ್ರೆ ಇಟ್ ವಿಲ್ ವರ್ಕ್ ಅರೌಂಡ್ 12GB 16GB ಆ ತರ ಒಂದು ಕೆಪಾಸಿಟಿ ಅದು ರನ್ ಆಗುತ್ತೆ. ಸೊ ಲಿಟ್ರಲಿ ಏನಂತಾರೆ, ಒಂದು ಪಾಸಿಟಿವ್ ಅದು. ಸೊ ತಗೊಂಡ್ರೆ ಡುವಲ್ ಚಾನಲ್, ಅದಕ್ಕೆ ನೀವು ಯಾವುದೇ PC ಅಥವಾ ಈ ಟೆಕ್ ರಿಲೇಟೆಡ್ ಯಾರೇ ಇದ್ರು, ಟೆಕ್ನಿಷಿಯನ್ಸ್ ಇದ್ರು, ನೀವು ಅವ್ರನ್ನ ಕೇಳಿ, ಅವ್ರು ಹೇಳೋದಿದೆ, ಸಿಂಗಲ್ ಚಾನಲ್ ಯೂಸ್ ಮಾಡಬೇಡಿ, ಫ್ಯೂಚರ್ ಪ್ರಾಬ್ಲಮ್ ಆಗುತ್ತೆ, ಡುವಲ್ ಚಾನಲ್ ಯೂಸ್ ಮಾಡಿ ಅಂತ ಹೇಳ್ತಾರೆ. ಸೊ ಐ ಆಮ್ ಯೂಸಿಂಗ್ ಡುವಲ್ ಚಾನಲ್ ರ್ಯಾಮ್. ಸೊ ಅದಕ್ಕೆ ನಾನು 2 ಕಿಟ್ ತಗೊಂಡಿದ್ದು. ಸೊ ಎಸ್, ಐ ಆಮ್ ವೆರಿ ಲಕ್ಕಿ. ಅದರಲ್ಲೂ ಡಾಲ್ ಗಿಕ್ಸ್ ಅಂತ ಬಂದಾಗ ಪ್ಯಾಕೇಜಿಂಗ್ ತುಂಬಾ ಚೆನ್ನಾಗಿತ್ತು. ಹಾಗೇನು ತುಂಬಾ ಬ್ರ್ಯಾಂಡ್ಗಳಿವೆ, T-Force ಅಂತ ಇದೆ, ಇನ್ನೊಂದು ಕಿಂಗ್ಸ್ಟನ್ ಇದೆ, ಕಿಂಗ್ಸ್ಟನ್ ಇಸ್ ಅ ಗುಡ್ ಬ್ರ್ಯಾಂಡ್. ಅಗೇನ್ ಕ್ರೂಷಿಯಲ್, ಅವರು ಅಷ್ಟೇ ಒಳ್ಳೆ ಬ್ರ್ಯಾಂಡ್. ಇದು ಇವತ್ತಿನ ವಿಡಿಯೋ ಆಗಿತ್ತು, ನನ್ನ ಹೊಸ ರ್ಯಾಮ್ ಸ್ಟಿಕ್ಸ್ ಏನಿದೆ ಅನ್ಬಾಕ್ಸಿಂಗ್ ಅಂತಾನೆ ಅನ್ಕೊಳ್ಳಿ, ಅಥವಾ ಒಂದು ಚಿಟ್ ಚಾಟ್ ವಿಡಿಯೋ ಅಂತಾನೆ ಅನ್ಕೊಳ್ಳಿ. ಸೊ ಇದನ್ನ ಹೆಂಗ್ ಸೆಟಪ್ ಮಾಡಬೇಕು, ಏನ್ ಲೈವ್ ಅಲ್ಲಿ ತೋರ್ಸೋದೇನ್ ಬೇಡ, ಇಲ್ಲ ಹೇಳ್ಬಿಡ್ತೀನಿ. ಒಂದು, ನೀವು ಫಸ್ಟ್ ಟೈಮ್ PC ಬಿಲ್ಡ್ ಮಾಡಿದಾಗ ಎಲ್ಲಾ ಕಾಂಪೋನೆಂಟ್ಸ್ ಹೊಸದಿರುತ್ತೆ, ಸೊ ನಿಮ್ಗೆ ಅಷ್ಟು ಟೆನ್ಷನ್ ಇರಲ್ಲ. ಬಟ್ ಸೆಕೆಂಡ್ ಟೈಮ್ ವೆನ್ ಯು ಓಪನ್ ಯುವರ್ ಕ್ಯಾಬಿನೆಟ್, ನಿಮ್ಮ ಮದರ್ ಬೋರ್ಡ್ ನ ನೋಡಿ ಅಪ್ಗ್ರೇಡ್ ಮಾಡ್ತೀನಿ ಅಂತ ಯೋಚನೆ ಮಾಡಿದಾಗ ಆಲ್ರೆಡಿ ಎಲ್ಲಾ ಕಾಂಪೋನೆಂಟ್ಸ್ ಮರ್ಜ್ ಆಗಿರುತ್ತೆ. ನೀವು ಗ್ರಾಫಿಕ್ ಕಾರ್ಡ್ ಹಾಕಿದ್ರೆ ಗ್ರಾಫಿಕ್ ಕಾರ್ಡ್ ಆಗಿರ್ಬೋದು, ರ್ಯಾಮ್ ಆಗಿರ್ಬೋದು, ಹಾರ್ಡ್ವೇರ್ ಅಂದ್ರೆ ನಿಮ್ಮ ಸ್ಟೋರೇಜ್ ಏನಿದೆ, ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಮತ್ತೆ ಪ್ರೊಸೆಸರ್ ಆಗಿರ್ಬೋದು, ಎಲ್ಲ ಮದರ್ ಬೋರ್ಡ್ಗೆ ಲಿಂಕ್ ಆಗಿರುತ್ತೆ, ಒಂದು ಬಾಂಡಿಂಗ್ ಇರುತ್ತೆ. ಸೊ ಇಷ್ಟ ಬಂದಂಗೆ ನಾನು ರ್ಯಾಮ್ ಸ್ಟಿಕ್ ತೆಗಿಯೋದು, ಗ್ರಾಫಿಕ್ ಕಾರ್ಡ್ ಕಿತ್ತಾಕೋದು, ಹಾರ್ಡ್ ಡಿಸ್ಕ್ ಚೇಂಜ್ ಮಾಡ್ತೀನಿ ಅಂತ ಹೋಗೋದು ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ PC ಎಫೆಕ್ಟ್ ಆಗ್ಬೋದು,
ಗಿಂತ ಜಾಸ್ತಿ ನಿಮ್ಮ ಮದರ್ ಬೋರ್ಡ್ ಹಾರ್ಮ್ ಆಗೋ ಸಿಚುಯೇಷನ್ಸ್ ಇರುತ್ತೆ. ಸೊ ತುಂಬಾ ಹುಷಾರಾಗಿ ಮಾಡ್ಬೇಕಾಗತ್ತೆ. ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ, ಬೇಗ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಂಬರ್ 1, ನಿಮ್ಮ PC ಎಲ್ಲಿಂದ ಪವರ್ ಸೋರ್ಸ್ ತಗೋತಾ ಇದೆ ಅದನ್ನ ನೀವು ರಿಮೂವ್ ಮಾಡಬೇಕು. ಫಸ್ಟ್ ನಿಮ್ಮ ಮೇನ್ ಪ್ಲಗ್ ಏನಿದೆ, ಸಾಕೆಟ್, ನಿಮ್ಮ ಮನೆ ಬೋರ್ಡ್ ಏನಿದೆ, ಪವರ್ ಸ್ವಿಚ್ ಬೋರ್ಡ್, ಅಲ್ಲಿಂದ ತೆಗಿಬೇಕಾಗತ್ತೆ ಸಾಕೆಟ್ ನ. ನೀವೇನಾದ್ರೂ ಡೈರೆಕ್ಟ್ಲಿ ನಿಮ್ಮ PC ನ ನೀವು ಕನೆಕ್ಟ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮ PCದು ವೈರ್ ಪವರ್ ಸಪ್ಲೈ ಇರುತ್ತೆ, ಪವರ್ ಸಪ್ಲೈ ರಿಮೂವ್ ಮಾಡ್ಬೇಕಾಗತ್ತೆ. ಪವರ್ ಸಪ್ಲೈಗೆ ಸಪರೇಟ್ ವೈರ್ ಇಂದ ಪವರ್ ಹೋಗ್ತಾ ಇರುತ್ತೆ, ಅದನ್ನ ನೀವು ರಿಮೂವ್ ಮಾಡಬೇಕು. ಒಂದು ಸ್ಟೆಬಿಲೈಸರ್ ಯೂಸ್ ಮಾಡ್ತಿದ್ದೀರಾ ಅಥವಾ UPS ಯೂಸ್ ಮಾಡ್ತಿದ್ರೆ ನಿಮ್ಮ PC ಗೆ ಅಂದ್ರೆ UPS ಇಂದ ಎಲ್ಲಾ ವೈರ್ಸ್ ರಿಮೂವ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಸೊ ಇಲ್ಲಿಗೆ ಪವರ್ ಮುಗೀತು. ಪವರ್ ನೀವು ಎಲ್ಲೆಲ್ಲಿ, ಐ ಮೀನ್ ಅದ್ ನೀವು ಅರ್ಥ ಮಾಡ್ಕೊಬಿಡಿ. ನೀವೊಂದ್ಸರಿ ಗ್ಲಾನ್ಸ್ ಹಾಕಿ ನಿಮ್ಮ ಸೆಟಪ್ ನ, ಎಲ್ಲೆಲ್ಲಿ ಪವರ್ ಸೋರ್ಸ್ ಬರ್ತಾ ಇದೆ ಎಲ್ಲಾ ಸೋರ್ಸ್ನು ಕಟ್ ಆಫ್ ಮಾಡಿ. ಓಕೆನಾ? ನೆಕ್ಸ್ಟ್, ನೀವೇನ್ ಹಾರ್ಡ್ವೇರ್ಸ್ ಯೂಸ್ ಮಾಡ್ತಿದ್ದೀರಾ, ಮೌಸ್, ಹೆಡ್ಫೋನ್ಸ್, ಈ ತರ ಕಂಡೆನ್ಸರ್ ಮೈಕ್ದು, ಕೀಬೋರ್ಡ್, ವೈಫೈ ಅಡಾಪ್ಟರ್ಸ್ ಏನಾದ್ರು ಯೂಸ್ ಮಾಡ್ತಿದ್ರೆ, ಪ್ರತಿಯೊಂದು ಎಕ್ಸ್ಟರ್ನಲ್ ಆಕ್ಸೆಸರೀಸ್ ನೀವೇನ್ ಕನೆಕ್ಟ್ ಮಾಡಿದೀರಾ PC ಗೆ, ಇನ್ಫ್ಯಾಕ್ಟ್ ನೀವೇನಾದ್ರು DVD, ನಿಮ್ PC ಲಿ DVD ಅಂದ್ರೆ CD ಹಾಕೋ ಡ್ರೈವ್ ಇದ್ರೆ ಆ ಒಂದು CDs ಇದ್ರೆ ಅದನ್ನು ರಿಮೂವ್ ಮಾಡ್ಬೇಕಾಗತ್ತೆ. ಸೊ ಎಲ್ಲ ರಿಮೂವ್ ಮಾಡಿ ಕ್ಲೀನ್ ಆಗಿ ನಿಮ್ಮ ಕ್ಯಾಬಿನೆಟ್ ಏನಿದೆ ಅದು ಮಾತ್ರ ಇರಬೇಕು. ಸೊ ಪ್ರತಿಯೊಂದು ಹಾರ್ಡ್ವೇರ್ ಎಲ್ಲ ರಿಮೂವ್ ಮಾಡ್ಬೇಕಾಗತ್ತೆ. ಸೊ ರಿಮೂವ್ ಮಾಡಿ ಒಂದು ಸಾಫ್ಟ್ ಪ್ಲೇಸ್ ಅಲ್ಲಿ, ಒಂದು ಬೆಡ್ ಮೇಲೆ ಆಗಿರ್ಬೋದು ಅಥವಾ ಒಂದು ಒಳ್ಳೆ ಕಾರ್ಪೆಟ್ ಮೇಲೆ, ಸ್ಪಾಂಜ್ ತರ ಇರೋ ಮೆಟೀರಿಯಲ್ ಮೇಲೆ ಇಟ್ಬಿಟ್ಟು ನಿಮ್ಮ ಕ್ಯಾಬಿನೆಟ್ ಓಪನ್ ಮಾಡಿಬಿಟ್ಟು, ಏನು ಅಲ್ಲಿ ಕಿತಾಪತಿ ಮಾಡೋದು ಬೇಡ ಪ್ಲೀಸ್, ಏನು ಕಿತಾಪತಿ ಮಾಡೋದು ಬೇಡ. ನಾನು ಫ್ಯಾನ್ ನ ಮುಡ್ತೀನಿ, ಮದರ್ ಬೋರ್ಡ್ ನ ಟಚ್ ಮಾಡ್ತೀನಿ, ಅದೇನೋ ಚಿಕ್ಕದಾಗಿ ಏನೋ ಇದೆ ಅದನ್ನ ಮುಡ್ತೀನಿ, ಆ ಚಿಕ್ಕದಾಗಿರೋ ಮೈನ್ಯೂಟ್ ಪಾರ್ಟಿಕಲ್ಸ್ ಕೂಡ ನಿಮ್ಮ ಮದರ್ ಬೋರ್ಡ್ ಸರ್ಕ್ಯೂಟ್ಸ್ ಆಗಿರುತ್ತೆ. ಒಂದು ಚೂರು ಸ್ಕ್ರಾಚ್ ಆದ್ರೂ, ಒಂದು ಚೂರು ಪ್ರಾಬ್ಲಮ್ ಆದ್ರೂ ನಿಮ್ಮ ಮದರ್ ಬೋರ್ಡ್ ಕರಪ್ಟ್ ಆಗುತ್ತೆ. ಸೊ ಐ ಮೀನ್, ಅಂಡ್ ಪವರ್ ಸಪ್ಲೈ ಇಂದ ಬಂದಿರೋ ವೈರ್ಸ್ ನಿಮ್ಮ ಮದರ್ ಬೋರ್ಡ್ ಕನೆಕ್ಟ್ ಆಗಿರುತ್ತೆ. CPU ಆಗಿರ್ಬೋದು, ಮದರ್ ಬೋರ್ಡ್ ಪವರ್ ಬರೋದಾಗಿರ್ಬೋದು, ಅದನ್ನ ಏನು ಟಚ್ ಮಾಡಬೇಡಿ. ನಿಮ್ಮ ಮದರ್ ಬೋರ್ಡ್ ಎಲ್ಲಿದೆ ಅದನ್ನ ಹಂಗೆ ಬಿಟ್ಬಿಡಿ. ನಾನು ಮದರ್ ಬೋರ್ಡ್ ನ ತೆಗಿತೀನಿ ಕ್ಯಾಬಿನೆಟ್ ನಿಂದ ಎಲ್ಲ ಏನು ಮಾಡಕ್ ಹೋಗ್ಬೇಡಿ. ಸೊ ವೈರ್ಸ್ ಎಲ್ಲ ಹಂಗೆ ಇರ್ಲಿ, ಮುಟ್ಟಕ್ಕೆ ಹೋಗ್ಬೇಡಿ. ನಿಮ್ಮ ಮದರ್ ಬೋರ್ಡ್ ಮತ್ತೆ ವೈರ್ಸ್ ಹಂಗೆ ಇರ್ಲಿ. ರ್ಯಾಮ್ ನ ಹುಡುಕಿ, ರ್ಯಾಮ್ ಸ್ಲಾಟ್ ಎಲ್ಲಿದೆ ಅಂತ. ನೀವು ರ್ಯಾಮ್ ನ ಚೇಂಜ್ ಮಾಡ್ತಿದ್ದೀರಾ, ಆಲ್ರೆಡಿ ಒಂದು ರ್ಯಾಮ್ ಇದೆ ಅಂದ್ರೆ ಆಬ್ವಿಯಸ್ಲಿ ರ್ಯಾಮ್ ಇದ್ರೇನೆ ನಿಮ್ಮ ವಿಂಡೋಸ್ ಓಪನ್ ಆಗೋದಿಲ್ಲ, ಅಂದ್ರೆ ಓಪನ್ ಆಗಲ್ಲ. ಸೊ ಹಳೆ ರ್ಯಾಮ್ ನ ನೀವು ಚೇಂಜ್ ಮಾಡ್ಬೇಕು ಅಂದ್ರೆ ಅಲ್ಲೇ ನಿಮ್ಗೆ ಓಪನ್ ಮಾಡೋ ಬಟನ್ ಇರುತ್ತೆ, ಅದನ್ನ ಎರಡು ನಿಧಾನಕ್ಕೆ ಪುಷ್ ಟೈಪ್ ಅಷ್ಟೇ, ಅದು ಪುಷ್ ಮಾಡ್ತೀರಾ, ರ್ಯಾಮ್ ತೆಗಿತೀರಾ, ಪಕ್ಕಕ್ಕೆ ಇಡ್ತೀರಾ, ಹೊಸ ರ್ಯಾಮ್ ತಗೋತೀರಾ. ಒಂದ್ಸರಿ ಆ ಸ್ಲಾಟ್ ನ ಕ್ಲೀನ್ ಮಾಡ್ಕೊಂಡ್ಬಿಡಿ. ಒಂದು ಬ್ರಷ್ ಅಲ್ಲಿ ಕ್ಲೀನ್ ಆಗಿ, ಒಂದು ಚಿಕ್ಕ ಬ್ರಷ್ ಯೂಸ್ ಮಾಡಿ, ಹಂಗೆ ದೊಡ್ಡ ಬ್ರಷ್ ಯೂಸ್ ಮಾಡ್ಬಿಟ್ಟು ವೈರ್ ಎಲ್ಲ ಆ ಕಡೆ ಚಿಲಾಪಲ್ಲಿ ಮಾಡ್ಬಿಡ್ಬೇಡಿ. ಆರಾಮಾಗಿ ಒಂದು ಬ್ರಷ್ ಅಲ್ಲಿ ಆ ಸ್ಲಾಟ್ ಏನಿದೆ, ರ್ಯಾಮ್ ಸ್ಲಾಟ್, ಕ್ಲೀನ್ ಆಗಿ ಅದನ್ನ ರಬ್ ಮಾಡಿ ಧೂಳೆಲ್ಲ ತೆಗೆದು ಹೊಸ ರ್ಯಾಮ್ ಇನ್ಸರ್ಟ್ ಮಾಡಿ, ಟಕ್ಕಂತ ಸೌಂಡ್ ಬರುತ್ತೆ ಇನ್ಸ್ಟಾಲ್ ಮಾಡುವಾಗ. ಸೊ ಕರೆಕ್ಟ್ ಆಗಿ ಅಲ್ಲೊಂದು ಪಿನ್ ಇರುತ್ತೆ, ರ್ಯಾಮ್, ಅದು ಫೋಟೋ ನಾನು ಹಾಕ್ತೀನಿ ಇವಾಗ ಈ ಕಡೆ. ಆ ಪಿನ್ಗೆ ಮತ್ತೆ ರ್ಯಾಮ್ಗೆ ಒಂದು ಗ್ಯಾಪ್ ಇರುತ್ತೆ, ಆ ಗ್ಯಾಪ್ ಕರೆಕ್ಟ್ ಆಗಿ ಲಾಕ್ ಆಗ್ಬೇಕು. ಸೊ ಅಬ್ಸರ್ವ್ ಮಾಡಿ. ಸೊ ಅದಾದ್ಮೇಲೆ ಎಲ್ಲ ಕ್ಲೋಸ್ ಮಾಡಿ, ನಿಮ್ಮ ಕ್ಯಾಬಿನೆಟ್ ನ ತಗೊಂಬಂದು ಪ್ಲೇಸ್ ಮಾಡಿ, ನೀವು ಎಲ್ಲಿಟ್ಟಿದ್ರು ಅಲ್ಲಿ ನಿಧಾನಕ್ಕೆ ನಿಮ್ಮ ಹಾರ್ಡ್ವೇರ್ಸ್ ಏನಿದೆಯೋ ಫಸ್ಟ್ ಪವರ್ ಕೊಡ್ಬೇಡಿ. ಕೀಬೋರ್ಡ್, ಮೌಸ್, ಈ ತರ ಕಂಡೆನ್ಸರ್ ಮೈಕ್ ಕನೆಕ್ಟ್ ಮಾಡಿದ್ರೆ ಅದು, ನಿಮ್ಮ ಹೆಡ್ಫೋನ್ಸ್ ಇದ್ರೆ ಹೆಡ್ಫೋನ್ಸ್ ಎಲ್ಲ ಕನೆಕ್ಟ್ ಮಾಡಿ ವೈರ್ಸ್. ಲಾಸ್ಟ್ ಅಲ್ಲಿ ನಿಮ್ಮ ಪವರ್ ಸಪ್ಲೈಗೆ ಪವರ್ ಕೊಡಿ, ಕಾರ್ಡ್ ಬರುತ್ತಲ್ಲ ಪವರ್ ಕಾರ್ಡ್, ಅದನ್ನ ಪ್ಲಗ್ ಮಾಡಿ. ಆದ್ಮೇಲೆ ಒಂದ್ ಸ್ವಲ್ಪ 2 ಮಿನಿಟ್ಸ್ ಬಿಟ್ಟು ನಿಮ್ಮ ಮೈನ್ ಪವರ್ ಏನಿದೆ ಅದನ್ನ ಆನ್ ಮಾಡಿ. UPS ಎಲ್ಲ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಅದಕ್ಕೆಲ್ಲ ನೀವು ನಾರ್ಮಲ್ ವೈರಿಂಗ್ ಎಲ್ಲ ನಿಮ್ಗೆ ಗೊತ್ತಿರುತ್ತೆ, ಮಾಡ್ಬಿಟ್ಟು ಪ್ಲಗಿಂಗ್ ಮಾಡಿ ಒಂದು 2-3 ಮಿನಿಟ್ಸ್ ಬಿಟ್ಟು, 5 ಮಿನಿಟ್ಸ್ ಬಿಟ್ಬಿಡಿ, ಪ್ರಾಬ್ಲಮ್ ಇಲ್ಲ, ಸೆಟ್ ಆಗ್ಲಿ. ಆಮೇಲೆ ಆನ್ ಮಾಡಿ. ಆನ್ ಮಾಡಿದ್ಮೇಲೆ ನಿಮ್ಮ ವಿಂಡೋಸ್ ಓಪನ್ ಆಗುತ್ತೆ. ಏನಪ್ಪ ಇದು ವಿಂಡೋಸ್ ಓಪನ್ ಆಗ್ತಿಲ್ಲ, ಏನ್ ಮಾಡೋದು? ಏನು ತಲೆ ಕೆಡಿಸ್ಕೋಬೇಡಿ, ಬಯೋಸ್ಗೆ ಹೋಗಿ. ಬಯೋಸ್ ಅಲ್ಲಿ ನಿಮ್ಮ ಹೊಸ ರ್ಯಾಮ್ ಸ್ಟಿಕ್ ಏನಿದೆ, ಬರೀ ರ್ಯಾಮ್ ಅಂತ ಅಲ್ಲ, ನೀವು PC ಏನೇನ್ ಯೂಸ್ ಮಾಡ್ತಿದ್ರೆ ಎಲ್ಲ ಜಾತಕ ಬಂದ್ಬಿಡುತ್ತೆ ಬಯೋಸ್ ಅಲ್ಲಿ. ಸೊ ಬಯೋಸ್ ಸೆಟಪ್ ಅಲ್ಲಿ ನೀವು ಹಾಕಿರೋ ಹೊಸ ರ್ಯಾಮ್, ಅದರದ್ದು ಫ್ರೀಕ್ವೆನ್ಸಿ, ಅದರದ್ದು GB ಕರೆಕ್ಟ್ ಆಗಿ ಬಂದಿದ್ಯಾ ಚೆಕ್ ಮಾಡ್ಕೊಳ್ಳಿ. ಚೆಕ್ ಆದ್ರೆ ಕರೆಕ್ಟ್ ಆಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ,
ನಿಮ್ಮ ಮದರ್ ಬೋರ್ಡ್ ಏನಿದೆ ಆ ಹೊಸ ರ್ಯಾಮ್ ನ ಕಾನ್ಫಿಗರ್ ಮಾಡ್ಕೋತಿದೆ ಅಂತ ಅರ್ಥ. ಸ್ವಲ್ಪ ಟೈಮ್ ತಗೊಳುತ್ತೆ. ನಾ ಅದಕ್ಕೆ ಹೇಳಿದ್ದು ಒಂದು 2-3 ಮಿನಿಟ್ಸ್ ಟೈಮ್ ಬಿಡಿ ಅಂತ. ಸೊ ಎಲ್ಲ ಕಾನ್ಫಿಗರ್ ಆಟೋಮೆಟಿಕ್ ಮಾಡ್ಕೊಳ್ಳುತ್ತೆ. ಆದ್ಮೇಲೆ ನಿಮ್ಮ ವಿಂಡೋಸ್ ಓಪನ್ ಆಗುತ್ತೆ. ವಿಂಡೋಸ್ ಓಪನ್ ಆದ್ಮೇಲೆ ಟಾಸ್ಕ್ ಬಾರ್ ನಾರ್ಮಲ್ ನಿಮ್ಮ ಏನೇನ್ ನೋಡ್ತೀರಾ ಚೆಕ್ಅಪ್ ಮಾಡ್ತಿರಲ್ಲ ಪಿ ಸಿಲಿ ಸಿ ಪಿ ಯು ಯಾವ ತರ ಇದೆ, ಟಾಸ್ಕ್ ಮ್ಯಾನೇಜರ್ ಎಲ್ಲ ಓಪನ್ ಮಾಡ್ಕೊಂಡು ನೀವು ನೋಡ್ಕೊಳ್ಳಿ. ಬಿಕಾಸ್ ಬಯೋಸ್ ಅಲ್ಲಿ ನಿಮಗೆ ಕನ್ಫರ್ಮ್ ಆದ್ರೇನೆ ಸಾಕು, ಬೇರೆ ಎಲ್ಲಿ ನಿಮ್ಗೆ ಕನ್ಫರ್ಮೇಶನ್ ತಗೊಳೋದು ಬೇಕಾಗಿಲ್ಲ. ಸೊ ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನಾನು ಆಕ್ಚುಲಿ ನಾನು ಏನೇನ್ ಹೇಳಿದ್ನೋ ಅದನ್ನೆಲ್ಲ ನಾನು ಸೆಟ್ ಮಾಡ್ಬೇಕಿತ್ತು, ಬಟ್ ಅಗೇನ್ ವಿಡಿಯೋ ತುಂಬಾ ಲಾಂಗ್ ಆಗ್ಬಿಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಕ್ಕೆ. ಅಂಡ್ ಕೀಪ್ ಲೈಕಿಂಗ್, ಕೀಪ್ ಶೇರಿಂಗ್, ಕೀಪ್ ಸಬ್ಸ್ಕ್ರೈಬಿಂಗ್ ಅಂತ ಹೇಳ್ತಾ ಸೈನಿಂಗ್ ಆಫ್.